ತಾಕತ್ತು ಧೈರ್ಯ ಇದ್ರೆ ತಳಗ ಹೋಗಿ ಹೆಸರು ಇನ್ನು ಪೊಲೀಸರ ಮ್ಯಾಗ ಹಾಕೋದು ನಮ್ಯಾಗಿನೂ ಬರ್ದಿರ್ತಾರೆ ಅವ್ರನ್ನ ವ್ಯಾಲಿಡ್ ಆಗೋದಿಲ್ಲ. ಏನೇ ಪೊಲೀಸ್ ಇಲಾಖೆ ಯಾರೇ ತನಿಖೆ ಅಧಿಕಾರಿಗಳಿದ್ದಾರೆ ಹೋಗ್ಬೇಕು. ಇವರು ಭ್ರಷ್ಟಾಚಾರ ಮಾಡಕತ್ತಾರೆ ಅಥವಾ ಇವರು ಕಿರುಕುಳ ಕೊಡ್ಲಕತ್ತಾರೆ ಅನ್ನೋದು ಯಾವುದೇ ದಾಖಲೆ ಇಲ್ಲ. ಮತ್ತು ತಳಗೆ ಸಹಿ ಮಾಡೋದೇ ನಿಮ್ಮ ಧೈರ್ಯ ಇಲ್ಲ. ಕೆಲವು ಮಂದಿ ಇಪ್ಪತ್ತೈದು ಮಾಡ್ತಾರೆ ಯಾರು ಧೈರ್ಯ ಇರ್ತದೆ, ಯಾರಿಗೆ ಅನ್ಯಾಯ ಆಗಿರ್ತದೆ ಅವರು ತಳಗೆ ಸಹಿ ಮಾಡ್ತಾರೆ. ಇದೆಲ್ಲ ಸುಮ್ಮನೆ ಪೊಲೀಸ್ ಇಲಾಖೆ ಮೇಲೆ ಒಂದು ತಪ್ಪು ಏನು ಮಾಡಲಿಕ್ಕೆ ಕೆಲವು ಮಂದಿ ಮಾಡ್ತಾರೆ. ಮತ್ತು ಈಗಾಗಲೇ ತಾವು ಹೇಳ್ದಂಗೆ ಎಸ್ ಪಿ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರೆ. ನಮ್ಮ ಏನೇ ಇದ್ರೂ ರೈಟಿಂಗ್ ಮಾಡಬೇಕು ಮತ್ತು ಅವ್ರ ಹೆಸರು ಈಗ ಅವ್ರು ಯಾರನ್ನ ತೆಗೆದು ಕೇಳಬೇಕು. ನಾಳೆ ಇವರು ಭ್ರಷ್ಟಾಚಾರ ಮಾಡ್ಯಾರೆ ಅವ ಎಕ್ಸ್ ನಾವು ಬಂದು ಹೇಳ್ಬೇಕು ಇಲ್ಲ ನಾನು ಹಿಂಗೆ ಮಾಡ್ಯಾರ. ಅದಕ್ಕೆ ಇವೆಲ್ಲ ಇವು ಕೆಲವು ಆಗಿದ್ದಿರೋಲ್ಲ ಇಂಥವ್ರೆಲ್ಲ ಇದಕ್ಕೆ ಯಾರು ನಾನು ಇಲಾಖೆಗೆ ನೋಡ್ಕೊಳ್ಳೋಣ ಇಂಥವ್ರು ಯಾವುದೂ ಬೇರೆ ಕೊಡೋದಾಗ ದಾಖಲೆ ಸಹಿತ ಒದಗಿಸಿದ್ರೆ ಅವ್ರನ್ನ ಕ್ರಮ ಏನು ಬಂದಿಲ್ಲ. ಆದ್ರೆ ಅರೇ ಎಸ್ ಅವರೇ ಕೊಟ್ಟಾರಂತ ಸುಮ್ಮನೆ ಹೆಸರು ಬರಲಿಕ್ಕೆ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾನೇ ಬರ್ತೀನಿ ಆಗೋದಿಲ್ಲ. ಅದೇ ಆಗಲಿ ನೀವು ದಾಖಲೆ ಕೊಡಬೇಕಾಗುತ್ತೆ. ಯಾವುದೇ ಅಲಿಗೇಷನ್ಗಳು ಅದು ಫೇಕ್ ಅಲಿಗೇಷನ್ ಅಂದರೆ ಇದೇ ಒಂದು ಉದ್ಯೋಗ. ನೀವು ಇಲಾಖೆದಾಗ ಯಾವ ಅಧಿಕಾರಿ ಕೆಲಸ ಮಾಡೋಕ್ಕಾಗೋದು ಸುಮ್ಮನೆ ಆ ಪೊಲೀಸರ ಹೆಸರಲ್ಲೇ ಬರದಾಗುತ್ತೆ. ಪೊಲೀಸರ ಸಮಸ್ಯೆ ಇದ್ದರೆ ಅವ್ರು ಎಸ್ ಪಿಗೂ ಹೇಳುವಂಥ ಇದು ಐತಿ. ಎಸ್ ಪಿ ಅವರು ಎಕ್ಸಿವಲ್ ಎಸ್ ಪಿ ಡಿ ಎಸ್ ಪಿ ಇರ್ತಾರೆ. ನಮ್ಮ ಮೇಲಿನ ಅಧಿಕಾರಿಗಳು ಇಲ್ಲಾಂದರೆ ಡಿ ಸಿ ಐ ಜಿ ಬರಿಬೋದು ಅವ್ರಿಗೂ ಮತ್ತು ನಮ್ಮ ಗೃಹ ಮಂತ್ರಿಗಳು ಆದರೆ ತಳಕ್ಕೆ ಸಹಿ ಇಲ್ಲಲ್ಲ. ಸಹಿ ಇಲ್ಲಾರ ತೊಗೊಂಡು ಏನು ಮಾಡೋದು? ಸಹಿ ಇತ್ತಂದ್ರೆ ಒಂದು ವೇಳೆ ನನಗೆ ಬಂದಿತ್ತು ಸಹಿ ಇತ್ತಂದ್ರೆ ನಾ ಗೃಹ ಮಂತ್ರಿಗಳಿಗೆ ಡಿ ಜಿ ಐ ಜಿ ಪಿ ಅವರಿಗೆ ನಾನು ಪತ್ರ ಬರೀತೀನಿ ಏನೋ ತೊಂದರೆ ಆಗಿದೆ ಸಹಿ ಇರಲಿಕ್ಕಂದ್ರೆ ನಾ ಯಾವುದೇ ರೀತಿ ನೋಡಿರಿ ನಮ್ಮದೇ ಡೂಪ್ಲಿಕೇಟ್ ಸಹಿ ಮಾಡ್ತಾರೆ. ಎಮ್ ಎಲ್ ಎ ಎಂ ಪಿಗೆ ಹೋಗಿ ಮಾಡ್ತಾರೆ. ನಾನು ಇದಕ್ಕೆ ಎಂ ಪಿ ಇದ್ದಾಗನೇ ಒಂದು ಅಲಿಗೇಷನ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗೆ ನನಗೆ ಗೊತ್ತಿಲ್ಲ. ಒಂದು ದಿವಸ ಅಧಿಕಾರಿ ಬಂದ ನನ್ನ ಮನೆಗೆ ನಂದೆ ಈ ಸೈನೇ ನಂದಲ್ಲ ಒಂದು ಯಾವುದೋ ಅಂಬೇಡ್ಕರ್ ನಿಗಮ ಇತ್ತು ಯಾವೊಬ್ಬ ನಾನು ಹೆಸರು ಹಚ್ಚಿ ಫೋನ್ ನಂಬರ್ ನಾವು ಯತ್ನಾಳ್ ಮಾತಾಡೋದು ನೀ ಅದನ್ನು ಮಾಡ್ತಿಲ್ಲ ನಾ ಕೊಟ್ಟಿದ್ದು ಕಾರ್ಯ ಮತ್ತು ಇದ್ರದ್ದು ಲಿಸ್ಟು ಅವನೇ ಆ ಪಾಪ ಎಮ್ ಡಿ ಅವರು ಅವರಿಗೆ ಆ ಫೋನ್ ನಂಬರ್ ಅದು ಬೇರೆ ಇತ್ತು. ನನ್ನ ನಂಬರ್ಗೆ ಅವ್ರು ಹೊಡೆದ್ರು ಎಮ್ ಡಿ ಅವರು. ಸರ್ ಆಗಲೇ ನೀವು ಮಾತಾಡೋದು ಇಲ್ಲ ಸರ್ ನೀವು ಯಾರು ಕೇಳಿದೆ ನಾವು ಅದು ನಂಬರ್ ಕೊಡ್ತಿಲ್ಲ. ಸರ್ ನಾ ಎಮ್ ಡಿ ಇದ್ದೀನಿ ಹೇಳಿ ಸರ್ ಏನಾಯ್ತು ನಿಮ್ಮ ಹೆಸರನ್ನೇ ಏನಾಗ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ರು ಸರ್ ನನಗೆ. ನಿಮ್ಮ ಟ್ಯೂನ್ ಏನೈತಿ ನಿಮ್ಮ ಧ್ವನಿ ಏನೈತಿ ಎಷ್ಟು ಒಂದು ರೀತಿ ವಿನಯಪೂರ್ವಕ ಐತಿ. ಒಬ್ಬ ಅಧಿಕಾರಿದವ್ರು ಹೆಂಗೆ ಮಾತಾಡ್ಬೇಕನ್ನೋ ನೀವು ಮಾತಾಡ್ಬೇಕ್ರಿ. ಆಗಲೇ ಮಾತಾಡೋದು ಯಾಕೋ ಏನು ಅವ ಯತ್ನಾವತ್ತೇ ಹೇಳೋಣ ಇದೊಂದು ನಾ ಇಂತಿದ್ದಾಗ ಆಗಿತ್ತು. ಅದಕ್ಕೆ ಇಂಥವು ಯಾವಕ್ಕೂ ಇದು ಏನಾಗಲ್ಲ ಅದಕ್ಕೆ ಕಾನೂನು ರೀತ್ಯ ಇದು ಇಲ್ಲ. ಅದಕ್ಕೆ ಏನೇ ಇದ್ದರೂ ನಿಮ್ಗೆ ಅನ್ಯಾಯ ಆಗೈತಲ್ಲ ಅವಾಗ ನಮ್ಗೆ ರೈಟಿಂಗ್ನಾಗ ಬರೀ ನಾವು ರೈಟಿಂಗ್ನಾಗ ನಾವು ಅಧಿಕಾರಿಗಳು ಸಿಗಂಧೂರೇಶ್ವರಿ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ
ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪಸಿದ್ಧಿಯಿಂದ ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ಶ್ರೀ ಚೌಡೇಶ್ವರಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.